ಎಲ್ಲರಿಗೂ ನಮಸ್ಕಾರ. ಶುಚಿ ರುಚಿ ಅಡುಗೆ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತು ನಿಮಗೆ ನಾನು ಮಸಾಲ ದೋಸೆಗೆ ಹಾಕೋ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದನ್ನು ತುಂಬ ಚೆನ್ನಾಗಿರುತ್ತೆ ಆದರೆ ಮಾಡಿಕೊಂಡ್ರೆ ಮಾತ್ರ. ನೋಡಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ, ಇಷ್ಟೇ, ಒಂದು ಅರ್ಧ ಸ್ಪೂನು, ಒಂದು ಸ್ವಲ್ಪ ಬಡೆ ಸೋಪು ಅಂತಾರಲ್ಲ, ಸೋಂಪು ಅಂತಾರಲ್ಲ ಅದು, ಆಮೇಲೆ ಸ್ವಲ್ಪ ಬೆಲ್ಲನೂ ಹಾಕ್ಕೋಬೇಕು. ಇದನ್ನು ನಾನು ಫಸ್ಟು ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಇದಕ್ಕೆ ಮತ್ತೆ ಏನೇನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಈರುಳ್ಳಿನ ಫ್ರೈ ಮಾಡ್ಕೊಂಬಿಡ್ತೀನಿ ನಾನು. ನೋಡಿ, ಈ ಥರ ಈರುಳ್ಳಿಗೆ ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ನಿಮಗೆ ಈ ಥರದ ಮಸಾಲ ಇದೆಯಲ್ಲ, ಇದು ನೀವು ಯೂಶ್ವಲಿ ಮಸಾಲ ದೋಸೆಗೆ ಹಾಕೋ ಮಸಾಲದಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದು ತುಂಬ ಟೇಸ್ಟಾಗಿರುತ್ತೆ. ಯಾಕೆ ಅಂತಂದರೆ ಇದು ಕಾರ್ನ್ ದೋಸೆ, ಅದು ಆ ಥರದ ದೋಸೆಗಳೆಲ್ಲ ಕೊಡ್ತಾರಲ್ಲ, ಆ ಥರ ಟೇಸ್ಟ್ ಬರುತ್ತೆ ಇದನ್ನು ಹಾಕೋದ್ರಿಂದ. ಸ್ವಲ್ಪ ತೆಳುವಾಗಿ ದೋಸೆ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ತುಂಬ ಟೇಸ್ಟ್ ಇರುತ್ತೆ. ಇಷ್ಟಪಟ್ಟು ತಿಂತಾರೆ ಮಕ್ಕಳು. ದಪ್ಪ ದೋಸೆ ಹಾಕ್ಕೊಂಡು ಮಾಮೂಲಿ ಮಸಾಲ ದೋಸೆ ಥರ ಮಾಡ್ಕೊಂಡಾಗೂ ಈ ಇದನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಫಸ್ಟ್ ಇದನ್ನು ಬಾಡಿಸ್ಕೊಂಡ್ಬಿಟ್ಟು, ನೋಡಿ ಈ ಥರ ಆಗಿದೆ. ಇಷ್ಟ ಆದರೆ ಸಾಕು. ಇದನ್ನು ನಾನು ಮಿಕ್ಸಿ ಜಾರ್ಗೆ ತಕ್ಕೊತೀನಿ. ಇವಾಗ ಸ್ವಲ್ಪ ಆರಿದ ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮಾಡಿಕೊಂಡ್ರೆ ನೋಡಿ, ಮತ್ತೆ ನೀವು ಇದನ್ನೇ ಮಾಡ್ಕೊತೀರಾ ದೋಸೆ ಮಾಡಿದಾಗೆಲ್ಲ, ಅಷ್ಟು ಟೇಸ್ಟಾಗಿರುತ್ತೆ ಇದು. ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹಾಕ್ಕೊತಿದ್ದೀನಿ. ಇದು ಅಷ್ಟೊಂದು ಖಾರ ಇರಲ್ಲ, ಅದಕ್ಕೋಸ್ಕರ ನಾನು 2 ಸ್ಪೂನ್ ಖಾರ ಹಾಕ್ಕೊತಿದ್ದೀನಿ. ಜಾಸ್ತಿ ಖಾರ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಖಾರ ಕಡಿಮೆ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಹೇಳಿ ನಾನು ಸ್ವಲ್ಪ ಒಂದು ಅರ್ಧ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಬೆಲ್ಲ, ಆಮೇಲೆ ಇದಕ್ಕೆ ನೋಡಿ ಅರ್ಧ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಷ್ಟೇ. ಹಸಿದಾದರೂ ಹಾಕ್ಬೋದು, ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಾದರೂ ಹಾಕ್ಬೋದು. ನಾನು ಇದಿಷ್ಟು ಹಾಕ್ಕೊತಿದ್ದೀನಿ. ಜೀರಿಗೆ ಮತ್ತು ಇದು ಬಡೆ ಸೊಪ್ಪು, ಆಮೇಲೆ ಉಪ್ಪು ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಕೊತ್ತಂಬರಿ ತೊಳೆದು ಇಟ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ. ಇದನ್ನು ಹಾಕ್ಕೊಂಡು ನೀವು ಸ್ವಲ್ಪ ಅದು ಆರಿದ ಮೇಲೆ ಮಿಕ್ಸಿ ಮಾಡ್ಕೊಂಬಿಡ್ಬೇಕು. ಇದು ತುಂಬ ಚೆನ್ನಾಗಿ ನೋಡಿ, ಈ ಥರ ಮಾಡ್ಕೋಬೇಕು. ಈ ಥರ ಇರಬೇಕದು, ತುಂಬ ನೀರಾಗಿ ಮಾಡ್ಕೋಬಾರ್ದು. ಇದೇ ಥರನೇ ಇರಬೇಕು. ನೋಡಿ, ಆ ಥರ ಬಂದಿದೆ. ಈ ಥರನೇ ಇರಬೇಕು. ಇದನ್ನು ನಾನಿವಾಗ ದೋಸೆಗೆ ಹೇಗೆ ಹಚ್ಕೊಳ್ಳೋದು ಅಂತ ಹೇಳ್ತೀನಿ. ದೋಸೆಗೆ ಈ ಥರ ಇವಾಗ ನೀವು ತಿಂದು ನೋಡಿದರೆ ದೋಸೆಗೆ ಹಾಕಿದ ಮೇಲೆ ಅದು ಅವಾಗೇ ತುಂಬ ಟೇಸ್ಟ್ ಇರುತ್ತೆ. ದೋಸೆಗೆ ಹಾಕಿದ ಮೇಲೆ ಇವಾಗೂ ಈ ಥರನೂ ನೀವು ತಿನ್ಬೋದು. ಬೇರೆ ಯಾವುದಕ್ಕಾದ್ರೂ ಚಪಾತಿ ಪೂರಿಗೆಲ್ಲನೂ ಚೆನ್ನಾಗಿರುತ್ತೆ. ಆದರೆ ಸ್ಪೆಷಲಿ ಇದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ನಾನು ಹಂಚಿನ ಮೇಲೆ ದೋಸೆ ಹಾಕ್ಕೊಂಡು ಇದಕ್ಕೆ ಹೇಗೆ ನೋಡಿ, ದೋಸೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೋಬೇಕು. ಫಸ್ಟು ಇದನ್ನು ಹಚ್ಚೋದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಹಾಕಿದ ತಕ್ಷಣವೇ ಇದನ್ನ ಹಚ್ಕೊಂಡ್ಬಿಟ್ರೆ ಎಲ್ಲ ಕೈಗೆ ಹಿಟ್ಟಿಟ್ಟು ಬಂದುಬಿಡುತ್ತೆ. ಸ್ವಲ್ಪ ದೋಸೆ ಮೇಲ್ಗಡೆ ಅಂದರೆ ಅದು ಹಿಟ್ಟೆಲ್ಲ ಸ್ವಲ್ಪ ಬೇಯಬೇಕು. ಅದಾದಮೇಲೆ ಇದನ್ನು ನೀವು ಸ್ಪೂನಿಂದಾದರೂ ಹಚ್ಕೋಬೋದು, ಇಲ್ಲ ದೋಸೆ ತೆಗಿತೀವಲ್ಲ ಅದರಿಂದನಾದರೂ ಹಚ್ಕೋಬೋದು. ನೋಡಿ, ಅಲ್ಲಲ್ಲೇ ಸ್ವಲ್ಪ ಹಾಕ್ಕೊಂಡು ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ನಿಮಗೆ ದೋಸೆ ತಿನ್ನುವಾಗ ಎಲ್ಲ ಕಡೆಯೂ ಇದ್ರದ್ದು ಟೇಸ್ಟ್ ಬರುತ್ತೆ. ಕೈಯಿಂದಾದರೂ ಮಾಡ್ಕೋಬೋದು. ನೋಡಿ, ಈ ಥರ ಕೈಯಿಂದನೂ ಮಾಡ್ಕೋಬೋದು, ಇಲ್ಲ ಇದರಿಂದ ಸ್ಪೂನಿಂದಾದರೂ ಮಾಡ್ಕೋಬೋದು. ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದ್ರ ಮೇಲೆ ನಾವು ಮೇಲ್ಗಡೆ ಕೆಲವರು ಆಲೂಗಡ್ಡೆ ಪಲ್ಯ ಹಾಕಿ ತೆಗಿತಾರೆ, ಆ ಥರ ಆದರೂ ಮಾಡ್ಕೋಬೋದು. ಮಧ್ಯಕ್ಕೆ ಹಾಕಿಬಿಟ್ಟು ಆಮೇಲೆ ದೋಸೆ ತೆಗಿತಾರೆ, ಆ ಥರನಾದರೂ ಮಾಡ್ಬೋದು. ಚೆನ್ನಾಗಿರುತ್ತೆ. ಅದೇ ಇದನ್ನು ಮಾತ್ರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ನಿಮಗೆ ಒಂದೊಂದು ದೋಸೆದು ಮುರ್ಕೊಂಡು ತಿನ್ನುವಾಗೂ ಒಂದೊಂದು ಬೈಟಲ್ಲೂ ನಿಮಗೆ ಅದರ ಟೇಸ್ಟ್ ಸಿಗುತ್ತೆ. ಇದು ಮಸಾಲದ ಟೇಸ್ಟು. ನೋಡಿ, ನಾನು ಚುಚ್ಕದಿಂದ ಹೇಗೆ ಹಚ್ಕೊಳೋದು ಅಂತ ಹೇಳ್ಕೊಡ್ತಾಯಿದ್ದೀನಿ, ಇವಾಗ ತೋರಿಸ್ಕೊಡ್ತಾಯಿದ್ದೀನಿ. ಈ ಥರ ತೆಳು ದೋಸೆಗೂ ಹಚ್ಕೊಂಡ್ರೂ ತುಂಬ ಟೇಸ್ಟ್ ಇರುತ್ತೆ. ಸ್ವಲ್ಪ ಆವಾಗಲೇ ತೋರಿಸಿದ್ನಲ್ಲ ಆ ಥರದ್ದಕ್ಕೆ ಹಚ್ಕೊಂಡ್ರೂ ಅದು ಒಂಥರ ಚೆನ್ನಾಗಿ ಬರುತ್ತೆ ಟೇಸ್ಟ್. ನೋಡಿ, ಈ ಥರ ಹಚ್ಕೊಂಡು ಒಂದು ಸ್ವಲ್ಪ ಬೇಯಬೇಕಿದು. ಇಲ್ಲ ಹಚ್ಕೊಳೋದಾದಮೇಲೆ ಸ್ವಲ್ಪ ಹೊತ್ತು ದೋಸೆ ಆಗೋ ತನಕ ಸ್ವಲ್ಪ ಇದಾಗಬೇಕು. ಪೂರ್ತಿ ಎಲ್ಲ ದೋಸೆ ಆದಮೇಲೆ ಹಚ್ಕೊಂಡ್ರೆ ನಿಮಗೆ ಇದ್ರದ್ದು ಟೇಸ್ಟ್ ಅಷ್ಟು ಗೊತ್ತಾಗಲ್ಲ. ಸ್ವಲ್ಪ ಆರಿದ ತಕ್ಷಣ ಹಚ್ಕೊಂಡ್ರೆ ನೋಡಿ, ಈ ಥರ ಎಲ್ಲ ಎಣ್ಣೆ ಹಾಕಿರ್ತೀವಲ್ಲ, ಈ ಥರ ಎಲ್ಲ ಬೇಂದರೆ ಅದರದ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡಿದ್ದೀನಿ. ಇವಾಗ ಇದನ್ನು ನೀವು ಚಟ್ನಿ ಮತ್ತು ಪಲ್ಯ ಜೊತೆ ತಿಂದರೆ
ತುಂಬ ಟೇಸ್ಟ್ ಇರುತ್ತೆ. ನೀವು ಎಲ್ಲಿನೂ ಅದನ್ನು ತಕ್ಕೊಂಡ್ರು ಅಲ್ಲಿ ನಿಮಗೆ ಅದು ಮಸಾಲ ಬರಬೇಕು, ಆ ಥರ ಹಚ್ಕೊಂಡಿರ್ಬೇಕು. ನೋಡಿ ಈ ಥರ ಕಾಣಿಸುತ್ತಲ್ಲ ಕೆಂಪಗೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ತುಂಬ ಟೇಸ್ಟ್ ಇರುತ್ತೆ, ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.